Hello everyone, welcome back to Mechanics of Material lecture series. In our previous lecture, we learned about Hooke's law and elastic constants. Today we will study two important concepts used in machine design and structural engineering, that is factor of safety and thermal stresses. And the last concept of your theory, and after this there is a practical session. So these concepts help the engineer to design safe and reliable structure. So let's begin. ನೋಡಿ, ಫ್ಯಾಕ್ಟರ್ ಆಫ್ ಸೇಫ್ಟಿ ಅಂದರೆ ಏನು? ಆಸ್ ದ ನೇಮ್ ಇಂಡಿಕೇಟ್ಸ್, ವಿ ನೆವರ್ ಡಿಸೈನ್ ಎ ಕಾಂಪೊನೆಂಟ್ ಎಕ್ಸಾಕ್ಟ್ಲಿ ಆಸ್ ಇಟ್ ಇಸ್ ಇಟ್ಸ್ ಮ್ಯಾಕ್ಸಿಮಮ್ ಸ್ಟ್ರೆಂತ್. ಯಾವುದೇ ಒಂದು ವಸ್ತುನ ನಾವೊಂದು ಅದ್ರ ಮ್ಯಾಕ್ಸಿಮಮ್ ಸ್ಟ್ರೆಂತ್ಗೆ ಡಿಸೈನ್ ಮಾಡಲ್ಲ, ಅದಕ್ಕಿಂತ ಕಡಿಮೆ ವ್ಯಾಲ್ಯೂಗೆ ಡಿಸೈನ್ ಮಾಡ್ತೀವಿ. ಎಕ್ಸ್ಟ್ರಾ ಮಾರ್ಜಿನ್ ಕೊಡಬೇಕಾಗುತ್ತೆ ಬಿಕಾಸ್ ಆಫ್ ದ ಸೇಫ್ಟಿ. ಆ ಒಂದು ಮಾರ್ಜಿನ್ಗೆ ನಾವು ಫ್ಯಾಕ್ಟರ್ ಆಫ್ ಸೇಫ್ಟಿ ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ಬೋದು, ವರ್ಕಿಂಗ್ ಸ್ಟ್ರೆಸ್ ಅಥವಾ ಅಲ್ಟಿಮೇಟ್ ಸ್ಟ್ರೆಸ್ ಅಥವಾ ಈಲ್ಡ್ ಸ್ಟ್ರೆಸ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ. ವರ್ಕಿಂಗ್ ಸ್ಟ್ರೆಸ್ ಅಂತ ಹೇಳಿದ್ರೆ ನಾವು ಯಾವಾಗಲೂ ಕೂಡ ನಾವು ವರ್ಕ್ ಮಾಡ್ತಿರುವಂತಹ ಸ್ಟ್ರೆಸ್ಸು ಮ್ಯಾಕ್ಸಿಮಮ್ ಅಥವಾ ಅಲ್ಟಿಮೇಟ್ ಸ್ಟ್ರೆಸ್ಗಿಂತ ಕಡಿಮೆ ಇಟ್ಕೊಂಡು ನಾವು ಡಿಸೈನ್ ಮಾಡಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಫೇಲ್ಯೂರ್ ಆಗಬಾರ್ದು, ಮೆಟೀರಿಯಲ್ಲು ತುಂಬ ದಿನಗಳ ಕಾಲ ಬಾಳಿಕೆ ಬರಬೇಕು. ಹಾಗಾಗಿ ಈ ಒಂದು ಸ್ಟ್ರೆಸ್ಸಸ್ನ ಕಡಿಮೆ ಇಟ್ಕೊಂಡು ಡಿಸೈನ್ ಮಾಡೋದ್ರಿಂದ ಆ ಒಂದು ಸ್ಟ್ರೆಸ್ಗೆ ನಾವು ವರ್ಕಿಂಗ್ ಸ್ಟ್ರೆಸ್ ಅಂತ ಕರಿತೀವಿ, ಅಥವಾ ಡಿಸೈನ್ ಸ್ಟ್ರೆಸ್ ಅಂತ ಕರಿತೀವಿ, ಅಥವಾ ಇದನ್ನು ಸೇಫ್ ಅಥವಾ ಅಲೋಯಬಲ್ ಸ್ಟ್ರೆಸ್ ಅಂತಲೂ ಕೂಡ ಕರಿತೀವಿ. ಸೊ ವರ್ಕಿಂಗ್ ಸ್ಟ್ರೆಸ್, ಮ್ಯಾಕ್ಸಿಮಮ್ ಸ್ಟ್ರೆಸ್ ಎರಡದು ರೇಷಿಯೋ ತೆಗೆದಾಗ ಬರುವಂತಹ ಫ್ಯಾಕ್ಟರ್ಗೆ ಫ್ಯಾಕ್ಟರ್ ಆಫ್ ಸೇಫ್ಟಿ ಅಂತ ಕರಿತೀವಿ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಬಿಕಾಸ್ ಫ್ಯಾಕ್ಟರ್ ಆಫ್ ಸೇಫ್ಟಿ ಕಾನ್ಸೆಪ್ಟ್ ಇರಲಿಲ್ಲ ಅಂತ ಹೇಳಿದ್ರೆ ಮೆಟೀರಿಯಲ್ಲು ಯಾವಾಗ ಬೇಕಾದರೂ ಕೆಟಾಸ್ಟ್ರೋಫಿಕ್ ಫೇಲ್ಯೂರ್ ಆಗ್ತಾ ಇತ್ತು. ಹಾಗಾಗಿ ಯು ಶುಡ್ ನೋ ದ ಮೀನಿಂಗ್ ಆಫ್ ಫ್ಯಾಕ್ಟರ್ ಆಫ್ ಸೇಫ್ಟಿ. ಮ್ಯಾಥಮೆಟಿಕಲಿ ಬರೆಯೋದಾದರೆ ಮ್ಯಾಕ್ಸಿಮಮ್ ಸ್ಟ್ರೆಸ್ ಡಿವೈಡೆಡ್ ಬೈ ವರ್ಕಿಂಗ್ ಅಥವಾ ಡಿಸೈನ್ ಸ್ಟ್ರೆಸ್ಗೆ ನಾವು ಫ್ಯಾಕ್ಟರ್ ಆಫ್ ಸೇಫ್ಟಿ ಅಂತ ಕರಿತೀವಿ. ಸೊ ಯಾಕೆ ಫ್ಯಾಕ್ಟರ್ ಆಫ್ ಸೇಫ್ಟಿ ಇಂಪಾರ್ಟೆಂಟು? ಸೊ ಮೆನಿ ಫ್ಯಾಕ್ಟರ್ಸ್ ಅಫೆಕ್ಟ್ ದ ಪರ್ಫಾರ್ಮೆನ್ಸ್ ಆಫ್ ಅ ಮೆಷಿನ್ ಕಾಂಪೊನೆಂಟ್. ಫಾರ್ ಎಕ್ಸಾಂಪಲ್, ಮೆಟೀರಿಯಲ್ ಪ್ರಾಪರ್ಟಿ ವೇರಿಯೇಷನ್ ಇರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಸ್ ಇರ್ಬೋದು, ಅನ್ಎಕ್ಸ್ಪೆಕ್ಟೆಡ್ ಓವರ್ಲೋಡ್ಸ್ ಇರ್ಬೋದು, ಫ್ಯಾಟಿಗ್ ಡ್ಯೂ ಟು ರಿಪೀಟೆಡ್ ಲೋಡಿಂಗ್ ಇರ್ಬೋದು, ಅಥವಾ ವೇರ್ ಆ್ಯಂಡ್ ಕರೋಷನ್ ಇರ್ಬೋದು, ಅಥವಾ ಆಪ್ರೇಷನ್ ಮಾಡಬೇಕಾದ್ರೆ ಹ್ಯೂಮನ್ದು ಎರರ್ಸ್ ಇರ್ಬೋದು. ಈ ಎಲ್ಲ ಕಂಡೀಷನ್ಸು ಕೂಡ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗದೇ ಇರೋದ್ರಿಂದ ಇಂಜಿನಿಯರ್ಸ್ ಏನು ಮಾಡ್ತಾರೆ ಅಂದರೆ, ಒಂದು ಕಾಂಪೊನೆಂಟ್ನ ಡಿಸೈನ್ ಮಾಡಬೇಕಾದ್ರೆ ಫ್ಯಾಕ್ಟರ್ ಆಫ್ ಸೇಫ್ಟಿನ ಚೂಸ್ ಮಾಡ್ತಾರೆ. ಸೊ ಹಂಗನ್ಬಿಟ್ಟು ತುಂಬ ಹೈಯರ್ ಫ್ಯಾಕ್ಟರ್ ಆಫ್ ಸೇಫ್ಟಿನ ಚೂಸ್ ಮಾಡಬಾರ್ದು. ಹೈಯರ್ ಫ್ಯಾಕ್ಟರ್ ಆಫ್ ಸೇಫ್ಟಿ ಅಂದರೆ ಗ್ರೇಟರ್ ರಿಲಯಬಿಲಿಟಿ ಅಂತ. ಆಬ್ವಿಯಸ್ಲಿ ಎಸ್, ತುಂಬ ಚೆನ್ನಾಗಿ ಸೇಫ್ಟಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಆ ಮೆಟೀರಿಯಲ್ಲು ತುಂಬ ದಿನಗಳ ಕಾಲ ರಿಲಯಬಲ್ ಆಗಿರುತ್ತೆ. ಬಟ್ ಆಲ್ಸೋ ಇಟ್ ಇನ್ಕ್ರೀಸಸ್ ದ ಸೈಜ್ ಆಗ್ಬೋದು, ವೆಯ್ಟು, ಕಾಸ್ಟು ಎಲ್ಲ ಜಾಸ್ತಿ ಆಗೋದ್ರಿಂದ ಇಂಜಿನಿಯರ್ ಶುಡ್ ಆಲ್ವೇಸ್ ಲುಕ್ ಇನ್ ಟು ಆಪ್ಟಿಮಮ್ ವ್ಯಾಲ್ಯೂ. ಯಾವ ಅಪ್ಲಿಕೇಶನ್ಗೆ ಯಾವ ವ್ಯಾಲ್ಯೂ ಫ್ಯಾಕ್ಟರ್ ಆಫ್ ಸೇಫ್ಟಿ ಇಂಪಾರ್ಟೆಂಟ್ ಅಂತ ನೋಡಿಕೊಂಡು ಅದ್ರ ಮೇಲೆ ನಾವು ಡಿಸೈನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಎರಡು ಥರ ಬರುತ್ತೆ ಫ್ಯಾಕ್ಟರ್ ಆಫ್ ಸೇಫ್ಟಿಲಿ. ಡೆಫಿನಿಷನ್ ಇಸ್ ಸೇಮ್. ವರ್ಕಿಂಗ್ ಸ್ಟ್ರೆಸ್ಸು ಡಿನಾಮಿನೇಟ್ರಲ್ಲಿರುತ್ತೆ, ಅಲ್ಟಿಮೇಟ್ ಸ್ಟ್ರೆಸ್ಸು ನ್ಯೂಮರೇಟರ್ಲಿರುತ್ತೆ. ಅಲ್ಟಿಮೇಟ್ ಸ್ಟ್ರೆಸ್ ಬೈ ವರ್ಕಿಂಗ್ ಸ್ಟ್ರೆಸ್ ಅಂತ. ಇಲ್ಲಿ ಡಕ್ಟೈಲ್ ಮತ್ತು ಬ್ರಿಟಲ್ ಮೆಟೀರಿಯಲ್ ಬಗ್ಗೆ ನೀವು ಸ್ಟ್ರೆಸ್ ಟೈಮ್ ಗ್ರಾಫ್ನ ನೋಡಿದ್ರಿ. ಡಕ್ಟೈಲ್ ಮೆಟೀರಿಯಲ್ ಯೂಶ್ವಲಿ ಯಾವ ಒಂದು ಸ್ಟ್ರೆಸ್ನ ಮ್ಯಾಕ್ಸಿಮಮ್ ಅನ್ಕೋಬೇಕು ಅಂತ ಹೇಳಿದ್ರೆ ಈಲ್ಡ್ ಪಾಯಿಂಟ್ನೇ ನಾವು ಮ್ಯಾಕ್ಸಿಮಮ್ ಅಂತ ಅನ್ಕೋಬೇಕಾಗುತ್ತೆ. ಬಟ್ ಆಫ್ಟರ್ ದ ಈಲ್ಡ್ ಪಾಯಿಂಟ್, ಯಾಕೆ ಈಲ್ಡ್ ಪಾಯಿಂಟ್ ತೊಗೋಬೇಕು, ಮ್ಯಾಕ್ಸಿಮಮ್ ಸ್ಟ್ರೆಸ್ ಯಾಕೆ ತೊಗೋಬಾರ್ದು? ಈಲ್ಡ್ ಪಾಯಿಂಟ್ ಸ್ಟ್ರೆಸ್ಸಲ್ಲಿ ಮೆಟೀರಿಯಲ್ಲು ಪ್ಲಾಸ್ಟಿಕ್ ಡಿಫಾರ್ಮೇಷನ್ ಶುರು ಆಗಿರೋದ್ರಿಂದ ನೀವು ಅಲ್ಲಿಂದ ಆಚೆಗೆ ನೀವೇನಾದ್ರು ಡಿಸೈನ್ ಮಾಡಿಬಿಟ್ರೆ ಮೆಟೀರಿಯಲ್ ಬೇಗ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈಲ್ಡ್ ಪಾಯಿಂಟ್ ಸ್ಟ್ರೆಸ್ ಅಂತ ತಗೋಬೇಕಾಗುತ್ತೆ. ಮ್ಯಾಕ್ಸಿಮಮ್ ಸ್ಟ್ರೆಸ್ ಇಸ್ ನಥಿಂಗ್ ಬಟ್ ಈಲ್ಡ್ ಪಾಯಿಂಟ್ ಸ್ಟ್ರೆಸ್ ಇನ್ ಕೇಸ್ ಆಫ್ ಡಕ್ಟೈಲ್ ಮೆಟೀರಿಯಲ್. ಬಟ್ ಇನ್ ದ ಕೇಸ್ ಆಫ್ ಬ್ರಿಟಲ್ ಮೆಟೀರಿಯಲ್, ಅಲ್ಲಿ ಯಾವುದೇ ಥರ ಈಲ್ಡಿಂಗ್ ಅನ್ನೋ ಫಿನಾಮಿನಾ ಇಲ್ಲದೇ ಇರೋದ್ರಿಂದ ಅಲ್ಟಿಮೇಟ್ ಸ್ಟ್ರೆಸ್ ಅಥವಾ ಮ್ಯಾಕ್ಸಿಮಮ್ ಸ್ಟ್ರೆಸ್ಸನ್ನೇ ನಾವು ನ್ಯೂಮರೇಟ್ರಲ್ಲಿ ತೊಗೋಬೇಕಾಗುತ್ತೆ. ಏನು ಕೊಟ್ಟಿರ್ತಾರೆ ವ್ಯಾಲ್ಯೂನ, ಅದೇ ವ್ಯಾಲ್ಯೂ ತೊಗೋಬೇಕಾಗುತ್ತೆ. ಈಲ್ಡ್ ಸ್ಟ್ರೆಸ್ ಕೊಟ್ಟಾಗ ಫ್ಯಾಕ್ಟರ್ ಆಫ್ ಸೇಫ್ಟಿ ಡಕ್ಟೈಲ್ ಮೆಟೀರಿಯಲ್ಗೆ, ಅಲ್ಟಿಮೇಟ್ ಸ್ಟ್ರೆಸ್ ಕೊಟ್ಟಾಗ ಫ್ಯಾಕ್ಟರ್ ಆಫ್ ಸೇಫ್ಟಿ ಬ್ರಿಟಲ್ ಮೆಟೀರಿಯಲ್ ಅಂತ ತೊಗೋಬೇಕಾಗುತ್ತೆ. ಹಾಗಾಗಿ ನಾವು ಎಲ್ಲೆಲ್ಲಿ ಫ್ಯಾಕ್ಟರ್ ಆಫ್ ಸೇಫ್ಟಿನ ಒಂದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ನೋಡ್ಬೋದು ಅಂತ ಹೇಳಿದ್ರೆ, ನೋಡಿ, ಸ್ಟೀಲ್ಗೆ 1.85 ಫ್ಯಾಕ್ಟರ್ ಆಫ್ ಸೇಫ್ಟಿ. ದಿಸ್ ಇಸ್ ನಾಟ್ ಪಾಯ್ಸನ್ಸ್ ರೇಷಿಯೋ, ದಿಸ್ ಇಸ್ ಫ್ಯಾಕ್ಟರ್ ಆಫ್ ಸೇಫ್ಟಿ. ಫ್ಯಾಕ್ಟರ್ ಆಫ್ ಸೇಫ್ಟಿ ಫಾರ್ ಸ್ಟೀಲ್ ಇಸ್ ಅರೌಂಡ್ 1.85. ನೋಡಿ, ಎರಡರಷ್ಟು ಇಲ್ಲ. ಅಂದರೆ ನೀವು 200 ವರ್ಕಿಂಗ್ ಸ್ಟ್ರೆಸ್ ಮಾಡ್ತಿದ್ದೀರಿ ಅಂತ ಹೇಳಿದ್ರೆ ಅರೌಂಡ್ 385, 350 ಅಷ್ಟು ಡಿಸೈನ್ ಮಾಡಬೇಕು ನೀವು. ಕಾಂಕ್ರೀಟು 3 ಇರುತ್ತೆ ಐಡಿಯಲ್ ವ್ಯಾಲ್ಯೂ ಅದು. ಸೊ 3ರಷ್ಟು ಡಿಸೈನ್ ಮಾಡಬೇಕು ಫ್ಯಾಕ್ಟರ್ ಆಫ್ ಸೇಫ್ಟಿನ. ಇನ್ನು ಟಿಂಬರ್ ಅಂತ ಏನು ಕರಿತೀವಿ ಅದು 4 to 6 ಇರುತ್ತೆ. ಮ್ಯಾಕ್ಸಿಮಮ್ ಫ್ಯಾಕ್ಟರ್ ಆಫ್ ಸೇಫ್ಟಿ ಯಾವುದಿರುತ್ತೆ ಅಂತ ಹೇಳಿದ್ರೆ ಟಿಂಬರ್ ಇರುತ್ತೆ. ಇದು ನೀವು ಜ್ಞಾಪಕ ಇಟ್ಕೋಬೇಕಾಗಿರೋದು, ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಫ್ ಸೇಫ್ಟಿ ವ್ಯಾಲ್ಯೂಸು. ಇನ್ನು ಎಲ್ಲೆಲ್ಲಿ ಫ್ಯಾಕ್ಟರ್ ಆಫ್ ಸೇಫ್ಟಿನ ನಾವು ನೋಡ್ಬೋದು ಅಂತ ಹೇಳಿದ್ರೆ, ಡಿಸೈನ್ ಆಫ್ ಬ್ರಿಡ್ಜಸ್ಸು, ಕ್ರೇನ್ಸು, ಪ್ರೆಷರ್ ವೆಸಲ್ಸು, ಶಾಫ್ಟ್ಸು, ಬೋಲ್ಟ್ ಆ್ಯಂಡ್ ನಟ್ಸು, ಲಿಫ್ಟಿಂಗ್ ಹುಕ್ಸು, ಬಿಲ್ಡಿಂಗ್ ಸ್ಟ್ರಕ್ಚರ್ಸು ಮತ್ತು ಏರ್ಕ್ರಾಫ್ಟ್ ಕಾಂಪೊನೆಂಟ್ಸಲ್ಲೆಲ್ಲ ನಾವು ಫ್ಯಾಕ್ಟರ್ ಆಫ್ ಸೇಫ್ಟಿ ಇಟ್ಕೊಂಡು ಡಿಸೈನ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಎ ಕ್ರೇನ್ ಹುಕ್ ಲಿಫ್ಟಿಂಗ್ ಹೆವಿ ಲೋಡ್ಸ್ ಮಸ್ಟ್ ಹ್ಯಾವ್ ಹೈಯರ್ ಫ್ಯಾಕ್ಟರ್ ಆಫ್ ಸೇಫ್ಟಿ. ನೋಡಿ, ಹುಕ್ಕು ಹೈಯರ್ ಲೋಡ್ನ ಎತ್ತುತ್ತಾ ಇದೆ ಅಂದರೆ ಆ ಹುಕ್ಕು ಡಿಸೈನ್ ಮಾಡಬೇಕಾದ್ರೆ ತುಂಬ ಜಾಸ್ತಿ ಸೇಫ್ಟಿ ಫ್ಯಾಕ್ಟರ್ ಕೊಟ್ಟಿರಬೇಕು.
ಬಿಕಾಸ್ ಸೀರಿಯಸ್ ಆಕ್ಸಿಡೆಂಟ್ಸ್ ಆಗಬಾರ್ದು ಅಂತ ಹೇಳಿದ್ರೆ ಆ ಹುಕ್ಕನ್ನ ತುಂಬ ಚೆನ್ನಾಗಿ ಡಿಸೈನ್ ಮಾಡಬೇಕು. ಸೊ ಇದಿಷ್ಟು ರಿಲೇಟೆಡ್ ಟು ಫ್ಯಾಕ್ಟರ್ ಆಫ್ ಸೇಫ್ಟಿ. ಲೆಟ್ಸ್ ಮೂವ್ ಟು ದ ಅನದರ್ ಕಾನ್ಸೆಪ್ಟ್ ದಟ್ ಈಸ್ ಥರ್ಮಲ್ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್. ವಾಟ್ ಯು ಮೀನ್ ಬೈ ಥರ್ಮಲ್ ಸ್ಟ್ರೆಸ್? ಸೊ ಮೋಸ್ಟ್ ಮೆಟೀರಿಯಲ್ ಎಕ್ಸ್ಪ್ಯಾಂಡ್ ವೆನ್ ಹೀಟೆಡ್ ಆ್ಯಂಡ್ ಕಾಂಟ್ರಾಕ್ಟ್ ವೆನ್ ಕೂಲ್ಡ್. ಅಂದರೆ ಹೀಟ್ ಮಾಡಿದಾಗ ಕೆಲವೊಂದು ಮೆಟೀರಿಯಲ್ಲು ಎಕ್ಸ್ಪ್ಯಾಂಡ್ ಆಗ್ತವೆ, ಕೆಲವೊಂದು ಮೆಟೀರಿಯಲ್ಗಳು ಡಿಕ್ರೀಸ್ ಆಗುತ್ತೆ. ಅಲ್ಲಿ ಅಂದರೆ ಟೆಂಪ್ರೇಚರ್ನ ಡಿಕ್ರೀಸ್ ಮಾಡಿದಾಗ ಕಾಂಟ್ರಾಕ್ಟ್ ಆಗುತ್ತೆ. ಕಾಂಟ್ರಾಕ್ಟ್ ಅಂದರೆ ಕಂಪ್ರೆಸಿವ್ ಸ್ಟ್ರೆಸ್ ಆಗುತ್ತೆ. ಸೊ ಇಲ್ಲಿ ಈ ಥರ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗುವಂತಹ ಫಿನಾಮಿನನ್ಗೆ ನಾವು ಥರ್ಮಲ್ ಸ್ಟ್ರೆಸ್ ಅಂತ ಕರಿತೀವಿ. ನೋಡಿ, ಎ ಫ್ರೀ ಎಕ್ಸ್ಪ್ಯಾನ್ಷನ್ ಆರ್ ಕಾಂಟ್ರಾಕ್ಷನ್ ಆಫ್ ಮೆಟೀರಿಯಲ್ ವೆನ್ ರಿಸ್ಟ್ರೈನ್ಡ್ ಇಂಡ್ಯೂಸಸ್ ಸ್ಟ್ರೆಸಸ್ ಇನ್ ದ ಮೆಟೀರಿಯಲ್ ವೆನ್ ಯು ಎಕ್ಸ್ಪೋಸ್ ಟು ಸಮ್ ಟೆಂಪ್ರೇಚರ್ ಈಸ್ ಕಾಲ್ಡ್ ಅಸ್ ಥರ್ಮಲ್ ಸ್ಟ್ರೆಸ್ ಅಂತ ಕರಿತೀವಿ. ಥರ್ಮಲ್ ಸ್ಟ್ರೆಸ್ಗೆ ಆಲ್ರೆಡಿ ಹೇಳಿದಾಗೆ ಯಾಕೆ ಅಂತ ಹೇಳಿದ್ರೆ ಚೇಂಜ್ ಇಟ್ಸ್ ಲೆಂತ್ ಆಗಿರ್ಬೋದು, ಸಪೋರ್ಟ್ಸು ಪ್ರಿವೆಂಟ್ ಆಗಿರ್ಬೋದು, ಟೆಂಪ್ರೇಚರ್ ತುಂಬ ಜಾಸ್ತಿ ಇರೋ ಕಡೆ ವರ್ಕ್ ಆಗ್ತಿರ್ಬೋದು ಕಾಂಪೊನೆಂಟು, ಅಲ್ಲೆಲ್ಲ ಫ್ರೀ ಎಕ್ಸ್ಪ್ಯಾನ್ಷನ್ ಆಗುತ್ತೆ ಅಥವಾ ಕಾಂಟ್ರಾಕ್ಷನ್ ಆಗುತ್ತೆ. ನೀವೇನಾರು ಅಲ್ಲಿ ರೆಸ್ಟ್ರಿಕ್ಷನ್ ಕೊಟ್ಟಾಗ ಮಾತ್ರ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ, ಥರ್ಮಲ್ ಸ್ಟ್ರೆಸ್. ಇನ್ನು ಫಾರ್ಮುಲಾ ಥರ್ಮಲ್ ಸ್ಟ್ರೆಸ್ ಸ್ಟ್ರೈನ್ ಕ್ರಿಯೇಟ್ ಮಾಡೋದಕ್ಕೆ ಸಿಗ್ಮಾ ಟಿ ಈಸ್ ಈಕ್ವಲ್ ಟು ಆಲ್ಫಾ ಇ ಡೆಲ್ಟಾ ಟಿ. ಸೊ ಆಲ್ಫಾ ಅಂದರೆ ಪ್ರತಿಯೊಂದು ಮೆಟೀರಿಯಲ್ದು ಥರ್ಮಲ್ ಎಕ್ಸ್ಪ್ಯಾನ್ಷನ್ ಕೋಎಫಿಷಿಯೆಂಟ್ ಬೇರೆ ಬೇರೆ ಇರುತ್ತೆ, ಹಾಗಾಗಿ ಅದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಇರುತ್ತೆ. ಆಲ್ರೆಡಿ ಇಟ್ ಇಸ್ ಇನ್ ಟೇಬಲ್, ಅದನ್ನು ತೊಗೋಬೇಕಾಗುತ್ತೆ. ಆ್ಯಂಡ್ ಇ ಅನ್ನೋದು ಮೆಟೀರಿಯಲ್ ಪ್ರಾಪರ್ಟಿ, ದಟ್ ಈಸ್ ಯಂಗ್ಸ್ ಮಾಡ್ಯುಲಸ್. ಸ್ಟೀಲ್ಗೆ ಬೇರೆ ಇರುತ್ತೆ, ಮತ್ತು ಕ್ಯಾಸ್ಟ್ ಐರನ್ಗೆ ಬೇರೆ ಇರುತ್ತೆ, ಬ್ರಾಸ್ಗೆ ಬೇರೆ ಇರುತ್ತೆ, ಆ ಥರ. ಡೆಲ್ಟಾ ಟಿ ಅಂದರೆ ಟೆಂಪ್ರೇಚರ್ ಎಷ್ಟು ಚೇಂಜ್ ಆಗ್ತಾ ಇದೆ. ಸೊ ಅದಕ್ಕೆ ನಾವು ಏನು ಮಾಡಬೇಕು, ಡೆಲ್ಟಾ T1 - T2 ಮಾಡಬೇಕು. ಇ ಅವರೇ ಕೊಟ್ಟಿರ್ತಾರೆ, ಆಲ್ಫಾ ಅವರೇ ಕೊಟ್ಟಿರ್ತಾರೆ. ಸೊ ಈ ಮೆಟೀರಿಯಲಲ್ಲಿ ಎಷ್ಟು ಸ್ಟ್ರೆಸ್ ಕ್ರಿಯೇಟ್ ಆಗ್ತಾ ಇದೆ ಅಂತ ಕಂಡುಹಿಡಿಬೋದು. ಸಿಮಿಲರ್ಲಿ ಸ್ಟ್ರೈನ್, ಎಲ್ಲಿ ಸ್ಟ್ರೆಸ್ ಇರುತ್ತೋ ಅಲ್ಲಿ ಸ್ಟ್ರೈನ್ ಇರುತ್ತೆ. ದರ್ ಇಸ್ ಎ ಸಿಂಪಲ್ ಫಾರ್ಮುಲಾ ಟು ಫೈಂಡ್ ಔಟ್ ಥರ್ಮಲ್ ಸ್ಟ್ರೈನ್, ದಟ್ ಈಸ್ ಆಲ್ಫಾ ಇಂಟು ಡೆಲ್ಟಾ ಟಿ. ಎಪ್ಸಲಾನ್ ಈಸ್ ಈಕ್ವಲ್ ಟು ಆಲ್ಫಾ ಇಂಟು ಡೆಲ್ಟಾ ಟಿ. ಇಲ್ಲಿ ಕಂಪ್ರೆಸಿವ್ ಸ್ಟ್ರೆಸ್ಸು ಮತ್ತು ಟೆನ್ಸೈಲ್ ಸ್ಟ್ರೆಸ್ಗಾದಾಗ ರಿಲೆವೆಂಟ್ ಸ್ಟ್ರೈನ್ ಕ್ರಿಯೇಟ್ ಆಗುತ್ತೆ. ನೀವು ಆಲ್ಫಾ ಸಬ್ಸ್ಟಿಟ್ಯೂಷನ್ ಮಾಡಿ ಡೆಲ್ಟಾ ಟಿ ಹಾಕಿದ್ರೆ ಯು ವಿಲ್ ಗೆಟ್ ಎ ಥರ್ಮಲ್ ಸ್ಟ್ರೈನ್. ಈ ಎಲ್ಲೆಲ್ಲಿ ಇಂಜಿನಿಯರಿಂಗ್ ಅಪ್ಲಿಕೇಶನ್ಸ್ನ ನಾವು ನೋಡ್ಬೋದು ಅಂತ ಹೇಳಿದ್ರೆ, ರೈಲ್ವೆ ಟ್ರ್ಯಾಕ್ಸಲ್ಲಿ ನೋಡ್ಬೋದು. ನೀವೆಲ್ಲ ಲಾಸ್ಟ್ ಇಯರ್ CME 1 ಮೆಟೀರಿಯಲ್ ಪ್ರಾಪರ್ಟೀಸಲ್ಲಿ ಥರ್ಮಲ್ ಎಕ್ಸ್ಪ್ಯಾನ್ಷನ್ ಪ್ರಾಪರ್ಟಿ ಮಾಡ್ಬೇಕಾದ್ರೆ ಕಲ್ತಿದ್ರಿ. ರೈಲ್ವೆ ಟ್ರ್ಯಾಕ್ಸಲ್ಲಿ ಗ್ಯಾಪ್ಸ್ ಕ್ರಿಯೇಟ್ ಆಗುತ್ತೆ. ಸಮ್ಮರಲ್ಲಿ ತುಂಬ ಹೀಟಾಗಿ ಗ್ಯಾಪ್ಸ್ ಕ್ರಿಯೇಟ್ ಆಗೋ ಚಾನ್ಸಸ್ ಇರುತ್ತೆ. ಆವಾಗ ಏನಾದರೂ ಲೋಡ್ ಬಿದ್ದಾಗ ಬಕ್ಲಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಸರಿಯಾದ ರೀತಿಯಲ್ಲಿ ಡಿಸೈನ್ ಮಾಡಿರಬೇಕಾಗುತ್ತೆ. ಸಿಮಿಲರ್ಲಿ ಬ್ರಿಡ್ಜಸ್ಸು, ಅಲ್ಲಿ ಎಕ್ಸ್ಪ್ಯಾನ್ಷನ್ ಜಾಯಿಂಟ್ಸ್ ಅಂತ ಇರ್ತವೆ. ಟೆಂಪ್ರೇಚರ್ ಚೇಂಜ್ ಆದಾಗ ಆ ಎಕ್ಸ್ಪ್ಯಾನ್ಷನ್ ಜಾಯಿಂಟ್ಸು ಐದರ್ ಇಟ್ ಕಾಂಟ್ರಾಕ್ಟ್ಸ್ ಆರ್ ಎಲಾಂಗೇಟ್ ಆಗುತ್ತೆ. ಅದೇ ಥರ ಸ್ಟೀಮ್ ಪೈಪ್ಲೈನ್ಸ್ಗಳು ಹಾಟ್ ಅಥವಾ ಕೂಲ್ ಆಗಿದಾಗ ಎಕ್ಸ್ಪ್ಯಾಂಡ್ ಮತ್ತು ಕಾಂಟ್ರಾಕ್ಟ್ ಆಗುತ್ತೆ. ಬಾಯ್ಲರ್ಸ್ ಮತ್ತು ಪ್ರೆಷರ್ ವೆಸಲ್ಸಲ್ಲೂ ಕೂಡ ಥರ್ಮಲ್ ಸ್ಟ್ರೆಸ್ಸಸ್ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಡಿಸೈನ್ ಮಾಡಬೇಕಾಗುತ್ತೆ. ಇಂಜಿನ್ ಕಾಂಪೊನೆಂಟ್ಸು ಕೂಡ ಪ್ರತಿನಿತ್ಯ ತುಂಬ ಹೈಯರ್ ಟೆಂಪ್ರೇಚರ್ನ ತಗೋಬೇಕಾಗಿರೋದ್ರಿಂದ ಇದು ಕೂಡ ಥರ್ಮಲ್ ಎಕ್ಸ್ಪ್ಯಾನ್ಷನ್ಗೆ ಅಂಡರ್ಗೋನ್ ಆಗುತ್ತೆ. ಸೊ ಇಫ್ ದ ಥರ್ಮಲ್ ಎಫೆಕ್ಟ್ಸ್ ಆರ್ ಇಗ್ನೋರ್ಡ್, ಇದನ್ನೇನೋ ನಾವು ಇಗ್ನೋರ್ ಮಾಡಿದ್ರೆ ಕ್ರ್ಯಾಕ್ ಶುರುವಾಗಿ ಡಿಫಾರ್ಮೇಷನ್ ಆಗಿ ಫೇಲ್ಯೂರ್ ಯಾವಾಗ ಬೇಕಾದರೂ ಆಗ್ಬೋದು, ಕೆಟಾಸ್ಟ್ರೋಫಿಕ್ ಫೇಲ್ಯೂರ್ ಆಗ್ಬೋದು. ಹಾಗಾಗಿ ಥರ್ಮಲ್ ಸ್ಟ್ರೆಸ್ನ ತುಂಬ ಸೀರಿಯಸ್ ಆಗಿ ತೊಗೊಂಡು ಡಿಸೈನ್ ಮಾಡಬೇಕಾದ್ರೆ ನೋಡಬೇಕಾಗುತ್ತೆ. ಇಷ್ಟು ಕಾನ್ಸೆಪ್ಟ್ಸಲ್ಲಿ ಎಕ್ಸಾಮಲ್ಲಿ ಏನೇನು ಕೇಳ್ಬೋದು ಅಂತ ಹೇಳಿದ್ರೆ, ಫ್ಯಾಕ್ಟರ್ ಆಫ್ ಸೇಫ್ಟಿ ಡಿಫೈನ್ ಮಾಡಿ ಅಂತ ಕೇಳ್ತಾರೆ, ಫಾರ್ಮುಲಾ ಬಗ್ಗೆ ಕೇಳ್ತಾರೆ, ಥರ್ಮಲ್ ಸ್ಟ್ರೆಸ್ ಅಂದರೆ ಏನು, ಅದೇ ಥರ ಥರ್ಮಲ್ ಸ್ಟ್ರೆಸ್ದು ಫಾರ್ಮುಲಾ, ವೈ ಎಕ್ಸ್ಪ್ಯಾನ್ಷನ್ ಜಾಯಿಂಟ್ಸ್, ಬ್ರಿಡ್ಜಸ್ ಮತ್ತು ರೈಲ್ವೆ ಟ್ರ್ಯಾಕಲ್ಲಿ ಯಾಕೆ ನಾವು ಥರ್ಮಲ್ ಸ್ಟ್ರೆಸ್ ಕಾನ್ಸೆಪ್ಟ್ನ ಅದು ತಿಳ್ಕೊಂಡಿರಬೇಕು ಅನ್ನೋದು ಕ್ವಶನ್ ಬರ್ಬೋದು. ಸೊ ಅಲ್ಟಿಮೇಟ್ಲಿ ಟುಡೇ ವಿ ಲರ್ನ್ಟ್ ಅಬೌಟ್ ಡೆಫಿನೇಷನ್ ಆಫ್ ಫ್ಯಾಕ್ಟರ್ ಆಫ್ ಸೇಫ್ಟಿ, ಇಂಪಾರ್ಟೆನ್ಸ್ ಆಫ್ ಸೇಫ್ಟಿ ಮಾರ್ಜಿನ್, applications of factor of safety, thermal stress definition, formula for thermal stress, and practical engineering application of thermal expansion. I hope the second chapter is more useful for solving many numerical examples which is coming in the third and fourth week. So thank you for watching. If you found this lecture helpful, please like, share and subscribe to the channel. See you in the next lecture, and don't forget to remember all the formula before taking up the week number 3 content, which I am going to solve each and every question. ನಿಮಗೆ ಕ್ಯಾಲ್ಕುಲೇಟರ್ ಆಪ್ರೇಟ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ತೋರಿಸ್ಕೊಡ್ತೀನಿ, ಯಾರು ಮಿಸ್ ಮಾಡಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಗೈನ್.